ಹಾಯ್ ಎಲ್ಲರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್. ನಾನು ಇವತ್ತೊಂದು ಮಿನಿ ಬ್ಲಾಗ್ ಮಾಡಿದ್ದೀನಿ, ಮಾರ್ನಿಂಗಿದು ಮಾತ್ರ. ಹಾಗೆ ಇದು ನಮ್ಮ ಕಿಚನ್. ಇದು ನಾನು ಪ್ರತಿದಿನ ನಮ್ಮದು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಅಕ್ಕಿ ತಿಂಡಿನೇ ಜಾಸ್ತಿ ಮಾಡೋದು. ನಿನ್ನೆ ಬೆಳಗ್ಗಿಂದ ನಾನು ಮನೆಯಲ್ಲಿ ಹೇಳ್ತಾ ಇದ್ದೀನಿ, ತೆಂಗಿನಕಾಯಿ ಖಾಲಿಯಾಗಿದೆ, ಅಂಗಡಿಗೆ ಹೋಗಿ ತಗೊಂಡು ಬನ್ನಿ ಅಂತ. ಯಾರೂ ಹೋಗಿಲ್ಲ. ನನಗೆ ಸ್ವಲ್ಪ ಚಿಕನ್ ಗುನ್ಯ ಬಂದಿರೋದ್ರಿಂದ ನನಗೂ ಹೋಗ್ಲಿಕ್ಕೆ ಆಗ್ತಾಯಿಲ್ಲ. ಹಾಗಾಗಿ ಇವತ್ತೆಲ್ಲರಿಗೆ ಪುಳಿಯೋಗರೆ ಹಾಕಿ ಮಾಡೋಣ ಅಂತ ಬೆಳಿಗ್ಗೆನೇ ಅನ್ನ ಇಟ್ಟೆ. ನಿನ್ನೆ ರಾತ್ರಿ ಸ್ವಲ್ಪ ಅನ್ನ ಇತ್ತು, ಆದರೆ ಆ ಅನ್ನದಲ್ಲಿ ನನಗೆ ಪುಳಿಯೋಗರೆ ಮಾಡಿ ಕೊಡಲಿಕ್ಕೆ ಮನಸ್ಸಾಗಿಲ್ಲ. ಯಾಕಂದರೆ ಬೆಳಿಗ್ಗೆ ಎಲ್ಲ ತಿಂದು ಆಫೀಸಿಗೆ ಹೋಗುವಾಗ ಫ್ರೆಶ್ ಆಗಿ ತಿಂದು ಹೋಗಲಿ ಅಂದ್ಬಿಟ್ಟು ನಾನು ಬೆಳಿಗ್ಗೆನೇ ಒಂದು 3/4 ಅನ್ನ ಬೇಯಿಸಿದೆ. ಇದನ್ನು ಸಾಮಾನ್ಯವಾಗಿ ನಮ್ಮ ಮನೆಯಲ್ಲಿ ಪುಳಿಯೋಗರೆ, ಉಪ್ಪಿಟ್ಟು ಇಂಥ ತಿಂಡಿಯೆಲ್ಲ ಬಹಳ ಅಪರೂಪ. ನಮಗೆಲ್ಲ ಅಕ್ಕಿ ತಿಂಡಿ ಮಾಡಿ ಅಭ್ಯಾಸ. ಅಕ್ಕಿ ತಿಂಡಿ ಅಂದಮೇಲೆ ಅದಕ್ಕೆ ತೆಂಗಿನ ತುರಿ ಬೇಕೇ ಬೇಕು. ಹಾಗಾಗಿ ತೆಂಗಿನಕಾಯಿ ಇರಲಿಲ್ಲ. ನನಗೆ ಸ್ಟೆಪ್ ಇಳಿದು ಹೋಗಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಹಾಗೆ ನಾನು ಇವತ್ತು ಪುಳಿಯೋಗರೆ ಮಾಡಿದೆ. ಸ್ವಲ್ಪ ಎಣ್ಣೆ ಎಲ್ಲ ಕಮ್ಮಿನೇ ಬೆಳಗಿನ ಬ್ರೇಕ್ಫಾಸ್ಟ್ಗೆ ನಾನು ಹಾಕೋದು. ಆದಷ್ಟು ಎಣ್ಣೆ ರಹಿತ ತಿಂಡಿನ ಮಾಡಲಿಕ್ಕೆ ನೋಡ್ತಾ ಇದ್ದೀನಿ. ಹಾಗೆ ಇವತ್ತು ತೆಂಗಿನಕಾಯಿ ತರೋದಕ್ಕೆ ಇವರಿಗೆ ಶಿಕ್ಷೆ, ಪುಳಿಯೋಗರೆ ಮಾಡಿ ಕೊಡೋಣ ಅಂತ. ನಮ್ಮ ಮನೇಲಿ ಮತ್ತು ತಿಂಡಿದೆಲ್ಲ ಪ್ರಾಬ್ಲಮ್ ಇಲ್ಲ. ಏನೇ ತಿಂಡಿ ಆದ್ರೂ ಸುಮ್ಮನೆ ಕ್ಲೀನಾಗಿ ಕೊಟ್ಟರೆ ಸುಮ್ಮನೆ ತಿಂದು ಹೋಗ್ತಾರೆ. ಅದು ಬೇಕು ಇದು ಬೇಕು ಅಂತ ಯಾರು ಹಠ ಮಾಡಲ್ಲ, ಅದಕ್ಕಾಗಿ ಬೈಯೋದು ಇಲ್ಲ. ಆದರೆ ನನಗೆ ಬೇಕು ಬೆಳಿಗ್ಗೆ ಎಲ್ಲ ಅಕ್ಕಿ ತಿಂಡಿ. ಅದು ಮೊದಲಿಂದ ಅಭ್ಯಾಸ ಅಲ್ವಾ, ಬೇಕೇ ಬೇಕು ನನಗೆ. ಅದಕ್ಕೆ ತೆಂಗಿನಕಾಯಿ ಹಾಕಿಲ್ಲ ಅಂದ್ರೂ ಚೆನ್ನಾಗೂ ಇರಲ್ಲ. ತೆಂಗಿನಕಾಯಿಗಂತೂ 1 ಸಲ 2 ಸಲ ಹೇಳಿದೆ, ಹೋಗಿಲ್ಲ. ಸ್ವಲ್ಪ ಕೆಳಗಡೆ ಹೋಗಬೇಕು, ನಮ್ಮ ಮನೆಯಿಂದ ಸ್ವಲ್ಪ ಒಂದು 5 ನಿಮಿಷ ನಡಿಬೇಕು, ಹೋಗಿಲ್ಲ ಅವರು. ಹಾಗಾಗಿ ನಾನು ಪುಳಿಯೋಗರೆನೇ ಸೂಪರಾದ ಪುಳಿಯೋಗರೆ ಮಾಡಿ ಹಾಟ್ ಗ್ಯಾಸಲ್ಲಿ ಇಡ್ತಾ ಇದ್ದೀನಿ. ಬಂದವರು ಯಾರೆಲ್ಲ ಬೇಕು ಬಡಿಸ್ಕೊಂಡು ತಿನ್ನಲಿ ಬಿಸಿ ಬಿಸಿ ಪುಳಿಯೋಗರೆ. ನಮ್ಮ ಮನೆಯವರಿಗೆಲ್ಲ ಬಹಳ ಇಷ್ಟ ಪುಳಿಯೋಗರೆ, ಮಕ್ಕಳಿಗೆ ಅಷ್ಟು ಇಷ್ಟ ಅಲ್ಲ. ನಾನು ಮತ್ತು ಇವತ್ತು ಬೇರೆ ಏನಾದರೂ ತಿನ್ನಬೇಕು, ಬ್ರೆಡ್ಡೆಲ್ಲ ಇದೆ ಅಲ್ಲಿ. ನಾನು ಪುಳಿಯೋಗರೆಲ್ಲ ಸ್ವಲ್ಪ ಕಮ್ಮಿನೇ ತಿನ್ನೋದು. ಪುಳಿಯೋಗರೆ, ಉಪ್ಪಿಟ್ಟು ಅದು ಮೊದಲಿಂದ ಹಳೆ ಕಾಲದಿಂದಲೂ ನಮಗೆ ಬೆಳಿಗ್ಗೆ ಎಲ್ಲ ದೋಸೆ, ಇಡ್ಲಿ, ಅದು ಇದು ಅಂತ ಅಕ್ಕಿ ತಿಂಡಿನೇ ಜಾಸ್ತಿ ಆಗಿದೆ. ಅಕ್ಕಿ ತಿಂಡಿ ಎಲ್ಲ ಅಂದ್ರೂ ಗೋಧಿ ರುಬ್ಬಿ ನಾವು ದೋಸೆ ಮಾಡ್ತೀವಿ. ಹಾಗಾಗಿ ನಮಗೆ ಅದು ಅಭ್ಯಾಸ ಆಗೋಗಿದೆ. ಏನು ಅಭ್ಯಾಸ ಆಗಿದೆ ಅದನ್ನೇ ತಿನ್ನಬೇಕಲ್ವ ನಾವು. ಹಾಗಾಗಿ ಇವತ್ತು ಬೆಳಿಗ್ಗೆ ಈ ಥರ ತೆಂಗಿನಕಾಯಿದು ತೊಂದರೆಯಿಂದಾಗಿ ಪುಳಿಯೋಗರೆ ಮಾಡಿದೆ. ಇನ್ನೂ ಒಂದು ಸಲ ಪುಳಿಯೋಗರೆ ಮಾಡುವಾಗ ನಮ್ಮದೊಂದು 6 ತಿಂಗಳಾಗುತ್ತೆ ಅನ್ನೋ ಗೊತ್ತಿಲ್ಲ ನಮಗೆ. ಹಾಗಾಗಿ ಮತ್ತು ಸುಲಭದ ತಿಂಡಿ. ಹಾಗೆ ಸುಲಭದ ತಿಂಡಿ ಅಂದ್ಬಿಟ್ಟು ನಾನು ಆಗಾಗ ಮಾಡಲಿಕ್ಕೆ ಹೋಗಲ್ಲ. ಈಗ ನಾನು ಇದನ್ನು ಹಾಟ್ ಗ್ಯಾಸಲ್ಲಿ ಹಾಕ್ತೀನಿ, ಎಲ್ಲರೂ ಬಂದು ಬಿಸಿ ಬಿಸಿ ಬಡಿಸಿ ತಿನ್ನಲಿ ಅಂದ್ಬಿಟ್ಟು. ಇನ್ನು ಯಾರಿಗೆ ಪುಳಿಯೋಗರೆ ಬೇಡ ಅವರಿಗೆ ನೂಡಲ್ಸ್ ಇದೆ, ಅದೆಲ್ಲ ತೆಂಗಿನಕಾಯಿ ಇಲ್ಲದೆ ಆಗುತ್ತಲ್ವ. ತೆಂಗಿನಕಾಯಿ ತರೋದವ್ರಿಗೆ ಒಂದು ಸಣ್ಣ ಒಂದು ಪನಿಷ್ಮೆಂಟ್ ಇದು. ಹಾಗಾಗಿ ನಾನು ತಿಂದು ರುಚಿಯೆಲ್ಲ ನೋಡಿದ್ದೀನಿ, ಆದರೆ ನಮಗೆ ನಮ್ಮ ಊರ ಕಡೆಯಲ್ಲಿ ಇದೆಲ್ಲ ಬಹಳ ಕಮ್ಮಿ ಮಾಡೋದು. ಹಾಗಾಗಿ ನಮಗೆ ಅಷ್ಟೊಂದು ಅಭ್ಯಾಸ ಇಲ್ಲ. ಇವಾಗ ಪುಳಿಯೋಗರೆ, ಬೆಳಗಿನ ಇವತ್ತಿನ ಪುಳಿಯೋಗರೆ ರೆಡಿಯಾಗಿದೆ. ಆದರೂ ಕೆಲಸ ಇದೆ. ನಾನು ಬಿಸಿ ಬಿಸಿ ಅನ್ನದಲ್ಲೇ ಮಾಡಿದಲ್ವ, ನಾವೆಲ್ಲ ಅನ್ನ ಬಸಿಯೋದು, ಕುಕ್ಕರಲ್ಲಿ ಅನ್ನ ಇಡೋದು ಬಹಳ ಕಮ್ಮಿ. ಅನ್ನ ಬಸಿದು ಮಾಡೋದ್ರಿಂದ ಸ್ವಲ್ಪ ಕೆಲಸ ಆಗುತ್ತೆ. ಈಗ ನೇರ ಅದೆಲ್ಲ ಆಯಿತು, ನಾಯಿ ಹತ್ರ ಬಂದೆ. ಇನ್ನು ನಾನು ಕಾಯ್ತಾ ಇರುತ್ತೆ. ಇದಕ್ಕೆ ಬೆಳಿಗ್ಗೆ ಬಿಸ್ಕೆಟ್ ಹಾಕಿಲ್ಲ ಅಂದರೆ ಏನಾದರೂ ಒಂದು ಹಾಕಬೇಕು. ಅದಕ್ಕೆ ಕ್ಯಾರೆಟ್, ಬಿಸ್ಕೆಟ್, ಆಲೂಗಡ್ಡೆನ, ಹಸಿ ಆಲೂಗಡ್ಡೆ ಎಲ್ಲ ಹಾಕ್ತೀನಿ ಒಂದೊಂದ್ಸಲ ಕಟ್ ಮಾಡಿ. ನೋಡ್ತಾ ಇರೋದು ನೋಡಿ, ಅಕ್ಕ ಬಂದ್ರ ಅಂತ. ಅಕ್ಕ ಬಂದಾಗ ಒಂದು ಆಸೆ, ಅದಕ್ಕೆ ಏನೋ ಕೊಟ್ಟು ಬಿಡ್ತಾಳೆ ಅಕ್ಕ ಅಂದ್ಬಿಟ್ಟು. ಹಾಗೆ ಇವತ್ತು ಮ್ಯಾರಿ ಬಿಸ್ಕೆಟ್ ಇತ್ತು. ಮ್ಯಾರಿ ಬಿಸ್ಕೆಟಲ್ಲಿ ಸ್ವೀಟ್ ತುಂಬ ಕಮ್ಮಿ ಅಲ್ವಾ, ಹಾಗಾಗಿ ಮ್ಯಾರಿ ಬಿಸ್ಕೆಟ್ ಕೊಟ್ಟೆ. ಮ್ಯಾರಿ ಬಿಸ್ಕೆಟ್ ಕೊಡ್ಬೋದು, ಅದು ಗೋಧಿಯಿಂದ ಮಾಡೋದು. ಬೇರೆ ಹಾಗೆಲ್ಲ ಇದಕ್ಕೆ ಬೇರೆ ಬಿಸ್ಕೆಟ್ ಸ್ವೀಟ್ಸ್ ಎಲ್ಲ ಕೊಡುವಾಗಿಲ್ಲ. ಹಾಗೆ ನಾಯಿದು ಬೆಳಗಿನ ತಿಂಡಿನೂ ಆಯಿತು. ನಾಯಿ ಕೆಲಸ ಮುಗಿತಿನ್ನು ಹಾಲು ಬಿಸಿ ಮಾಡಬೇಕು. ನಮ್ಮ ಮನೆಯಲ್ಲಿ ಬಹಳ ಕಮ್ಮಿ ಖರ್ಚು. ಅಂದರೆ ಹಾಲು ಒಂದು ಅರ್ಧ ಪ್ಯಾಕೆಟ್ ಹಾಲು ತಂದರೆ 4-5 ದಿನಕ್ಕೆ ಸಾಕಾಗುತ್ತೆ. ಇಲ್ಲಿ ಹಾಲು ಕುಡಿಯೋರು ಯಾರೂ ಇಲ್ಲ. ನಮ್ಮ ಫ್ಯಾಮಿಲಿ ಒಂದು 20-30 ಜನ ಇದೆ. ಹಾಲು ಕಂಡ್ರೆ ಆಗಲ್ಲ, ಟೀಗೆ ಹಾಲು ಆಗಲ್ಲ. ನಾನು ಈ ಥರ ಬಿಸಿ ಮಾಡಿಟ್ರೆ ಇನ್ನೊಂದು 4-5 ದಿನಕ್ಕೆ, ಕೆಲವೊಂದು ಸಲ ಸಂಜೆ ಎಲ್ಲ ಟೀ ಮಾಡಿದರೆ ಸ್ವಲ್ಪ ಬೇಗ ಮುಗಿದು ಹೋಗುತ್ತೆ. ಅದು ಬಿಟ್ಟರೆ 3-4 ದಿವಸ ಖಂಡಿತ ನನಗೆ ಅರ್ಧ ಲೀಟ್ರ್ ಹಾಲು ಬರುತ್ತೆ. ಹಾಲಿನ ಖರ್ಚು ತುಂಬ ಕಮ್ಮಿ. ಮೊಸರು ಹಾಗೆ, ಹಾಲಿನ ಪ್ರಾಡಕ್ಟೇ ನಮ್ಮ ಮನೇಲಿ ಆಗೋದಿಲ್ಲ. ನನ್ನ ಮಕ್ಕಳು ಐಸ್ ಕ್ರೀಮ್ ತಿಂತಾರೆ ಬಿಟ್ಟರೆ ಬೇರೆ
ಹಾಲು ಕುಡಿಯೋದು, ಮೊಸರು ತಿನ್ನೋದೆಲ್ಲ ಬಹಳ ಅಪರೂಪ. ಹಾಗೆ ನಾನು ಹುಷಾರಿಲ್ಲದ ಮೇಲೆ ಡಾಕ್ಟ್ರು ಒಂದು ಪ್ರೋಟೀನ್ ಪೌಡ್ರ್ ಬರೆದು ಕೊಟ್ಟರು. ಇವಾಗ ಪ್ರೋಟೀನ್ ಪೌಡ್ರ್ ಕುಡಿದು ಬ್ರೇಕ್ಫಾಸ್ಟ್ ಆಗಿ ಇನ್ನು ಮುಂದಿನ ಕೆಲಸಕ್ಕೆ ನಾನು ಹೋಗಬೇಕು. ಹಾಗೆ ಎಲ್ಲರೂ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ನನ್ನ ಬ್ಲಾಗನ್ನು ನೋಡಿ. ನಾನೆಲ್ಲ ಗೊತ್ತಿಲ್ಲ ನನಗೆ, ನೋಡಿ 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 ಮಾಡಿ ಅಷ್ಟೇ ಕಲಿಬೇಕು. ಅದು ಬಿಟ್ಟರೆ ವ್ಲಾಗ್ ಹೇಗೆ ಮಾಡೋದು ಅಂತ ನನಗೆ ಅಷ್ಟೊಂದು ಗೊತ್ತಿಲ್ಲ. ಇವಾಗ ಈ ಪ್ರೋಟೀನ್ ಶೇಕ್ ಅಲ್ಲ, ಇದು ಮೆಡಿಕಲಿಂದ ಮೆಡಿಸಿನ್ ಥರ ತಗೊಂಡಿದ್ದು ನಾನು. ಇನ್ನೊಂದು ಪ್ರೋಟೀನ್ ಶೇಕೆಲ್ಲ ನಾನು ಕುಡಿಯಲ್ಲ. ಇದು ಕುಡಿದು ಒಂದು ಅರ್ಧ ಗಂಟೆ ಸುಮ್ಮನೆ ಕೂತ್ಕೊಂಡು ಬಿಡ್ತೀನಿ, ಮತ್ತು ಮುಂದಿನ ಕೆಲಸಕ್ಕೆಲ್ಲ ಹೋಗ್ತೀನಿ. ಹಾಗೆ ಎಲ್ಲರಿಗೂ ಟಾಟಾ, ಬಾಯ್, ಸಿ ಯು. ನನ್ನ ಚಾನಲ್ಗೆ ತುಂಬಾ ಸಪೋರ್ಟ್ ಮಾಡಿ, ನಿಮ್ಮ ಸಪೋರ್ಟ್ ಇರಲಿ. ನಾನಿಲ್ಲಿ ಮೇಕಪ್ ಬಳಸ್ಕೊಂಡು ಅಥವಾ ಆರ್ಟಿಫಿಷಿಯಲ್ ಆಗಿ ವ್ಲಾಗ್ ಮಾಡಲಿಕ್ಕೆ ಆಗಲ್ಲ ನನಗೆ, ಎಲ್ಲ ರಿಯಲ್. ಟಾಟಾ ಬಾಯ್.